ಯಾಕಂದ್ರೆ ಅವ್ರು ಮಾಡಿದ್ರೆ ಅವ್ರಿಗೆ ಉಲ್ಟಾ ಆಗಕತ್ರ ಅವ್ರು ಯಾಕೆ ಮಾಡಕೋತಾರೆ. ಮತ್ತೆ ಆ ಕಟ್ಟಿಗೆ ಯಾವಾಗ ಕಿತ್ತು ತೆಗಿಬೇಕು ಅಂತ ನೀವು ಕೇಳೋದು. ಮೇನ್ ಅಮಾವಾಸ್ಯೆ ದಿನ ಅಷ್ಟೇ ಈ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡಬೇಕು, ಬೇರೆ ಯಾವ ದಿನಾನೂ ಕೂಡ ಈ ಕೆಲಸ ಮಾಡಬಾರ್ದು. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಅದಕ್ಕೆ ಹೇಳೋದು. ಕೆಲವೊಂದು ಮರೆತಾಗ ನಾನು ಹೇಳ್ತೀನಿ ಲಾಸ್ಟ್ ಅಲ್ಲಿ, ಹಾಗಾಗಿ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇರ್ತೀನಿ. ಅರ್ಧಂಬರ್ಧ ವಿಡಿಯೋ ನೋಡಿದಾಗ ಈ ತರದೆಲ್ಲ ನಿಮ್ಗೆ ಕೈ ಸಿಗುದಿಲ್ಲ ನೋಡ್ರಿ. ಸಂಸಾರದಲ್ಲಿ ಮನೆಗಳಲ್ಲಿ ಅಷ್ಟೇ ಸಮಸ್ಯೆ ಇದೆ ಅನ್ಕೊಂಡ್ರೆ ಹೊಲದಲ್ಲೂ ಸಮಸ್ಯೆ ಇದೆ. ಒಬ್ರು ನನಗೆ ಕಮೆಂಟ್ ಹಾಕಿದ್ರು, ಹೊಲದ ಬಗ್ಗೆ ವಿಡಿಯೋ ಮಾಡಿ, ಹೊಲದಲ್ಲಿ ಮಾಟ ಮಂತ್ರ ಮಾಡಿದ್ರೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮತ್ತೆ ನಾವು ಮನೆ ಕಟ್ಟಬೇಕು, ಮನೆ ಕಟ್ಟೋಕೆ ಆ ಒಂದು ಕಟ್ಟಿಗೆ ಹೇಳಿದ್ರಲ್ಲ, ಕಟ್ಟಿಗೆ ಯಾವುದು ಅಂತ ತೋರಿಸಿ ಮತ್ತೆ ಹೇಗೆ ಅಂತ ತಿಳಿಸ್ಕೊಡು ಅಂತ ಹೇಳಿದ್ರಿ. ಖಂಡಿತ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಕಾಯಿನೂ ತೋರಿಸಿದ್ದೀನಿ, ಆದ್ರೆ ಕಾಯಿ ಹೆಸರೇನು, ಕಾಯಿ ಹೇಗಿರುತ್ತೆ, ಹಾಗೆ ಮತ್ತೆ ಗಿಡ ಅದು ಹೇಗಿರುತ್ತೆ ಅಂತ ಕೇಳಿದ್ರು. ಗಿಡ ಕೂಡ ತೋರಿಸ್ತಾ ಇದ್ದೀನಿ, ಕಾಯಿನೂ ತೋರಿಸ್ತಾ ಇದ್ದೀನಿ. ಅದರ ಪೂರ್ತಿ ಮಾಹಿತಿನ ಇವತ್ತು ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನೀವು ತಿಳ್ಕೊಬೇಕಾಗಿರುವಂಥ ವಿಷಯ, ನೀವು ಹೊಸದಾಗಿ ಮನೆ ಕಟ್ತೀರಾ ಅಂದರೆ ಅದಕ್ಕೆ ತುಂಬ ಅನುಕೂಲವಾಗಿರುವಂಥ ಈ ವಿಡಿಯೋ ಆಗಿರುತ್ತೆ. ಹಾಗೆ ಮತ್ತೆ ನಿಮ್ಮ ಜಮೀನಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ನನಗೆ ಗೊತ್ತಿರೋಷ್ಟು ಮತ್ತೆ ತಿಳಿದಷ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಜಮೀನು ಅಂದರೆ ಮನೆ ಕಟ್ಟೋರಿಗೂ ಕೂಡ ಅಷ್ಟೇ ಆ ಕಟ್ಟಿಗೆ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಂಬೋದು ಬಿಡೋದು ನಿಮ್ಮ ಇಷ್ಟ. ನನಗೆ ಗೊತ್ತಿರೋದನ್ನು, ನನಗೆ ತಿಳಿದಿರೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೆ ಈ ಎರಡು ವಿಷಯನ ತಿಳಿಸ್ಕೊಡ್ತೀನಿ. ಮತ್ತು ಒಲೆ, 3 ಒಲೆ ಮನೆಯಲ್ಲಿ ಇರಬೇಕಾ ಇರಬಾರ್ದಾ ಅಂತ ಕೇಳಿದರು. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಇದು ಒಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳೋದು ಫಸ್ಟ್ ಏನಪ್ಪ ಅಂತಂದರೆ ಕಟ್ಟಿಗೆ ಬಗ್ಗೆ ಹೇಳ್ತೀನಿ. ಅದು ಗಿಡದ ಹೆಸರು ಹೇಳಿದ್ದೀನಿ, ನೀವು ಸರಿಯಾಗಿ ವಿಡಿಯೋ ನೋಡಿಲ್ಲ ಅಂತ ಅನ್ಸುತ್ತೆ. ಅದು ಇಂಗಳ ಗಿಡ ಅಂತ ಹೇಳ್ಬಿಟ್ಟು ಇಂಗಳದ ಕಾಯಿ ಅಂತ ಕೂಡ ಹೇಳ್ತಾರೆ. ಕಾಯಿ ಹೇಳಬೇಕಾದ್ರೆ ಇಂಗಳದ ಕಾಯಿ ಅಂತ ಹೇಳ್ತಾರೆ. ಗಿಡದ ಹೆಸರು ಇಂಗಳದ ಗಿಡ ಅಷ್ಟೇ. ಈ ರೀತಿ ಇರುತ್ತೆ. ಅದು ಕೆಲವೊಂದೊಂದು ಊರಲ್ಲಿ ಕೆಲವೊಂದೊಂದು ಹೆಸರುಗಳನ್ನ ಹೇಳ್ತಾರೆ. ಅದ್ರ ಹೆಸರು ಏನು ಅಂತ ಬೇರೆ ಕಡೆ ನನಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ಹೇಳೋದು ಇಂಗಳದ ಗಿಡ, ಇಂಗಳದ ಕಾಯಿ ಈ ರೀತಿ ಹೇಳ್ತಾರೋ. ಇಂಗ್ಲೀಷಲ್ಲಿ ಏನು ಹೇಳ್ತಾರಂತ ನಾನು ಅದರಲ್ಲಿ ಬರೆದು ಹಾಕ್ತೀನಿ. ಅದು ನೆನಪಿಲ್ಲ ನನಗೀಗ. ಅದ್ರ ಹೆಸರು ಏನಂತ ತಿಳ್ಕೊಂಡು ನಾನು ಬರೆದು ಹಾಕಿಸ್ತೇನೆ. ನನ್ನ ಮಗನ ಕೈಲೇ ಅದ್ರ ಹೆಸರನ್ನ ಬರೆದು ಹಾಕಿಸ್ತೀನಿ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ. ಈ ಕಾಯಿನ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಸರ್ಚ್ ಮಾಡಿ ನೀವು ನೋಡ್ಕೋಬಹುದು. ನಾನು ನಿನ್ನೆ ಸರ್ಚ್ ಮಾಡಿ ನೋಡಿದ್ದೀನಿ. ಆ ಕಾಯಿ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ನೀವೇನೋ ಈ ಬಟ್ಟೆಗಳೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೋತಿರಲ್ಲ, ಅದರಲ್ಲೆಲ್ಲ ಕೂಡ ನಾನು ಸರ್ಚ್ ಮಾಡಿ ನೋಡಿದೆ. ನಿನ್ನೆ ಮೀಶೋದಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ದೀನಿ, ಕಾಯಿ ಸಿಕ್ಕಿದೆ. ಹಾಗಾಗಿ ನೀವು ಕೂಡ ಸರ್ಚ್ ಮಾಡಿ ನೋಡಿದ್ರೆ ಖಂಡಿತ ಸಿಗುತ್ತೆ. ಇಂಗಳದ ಕಾಯಿ ಅದು, ಅದೇ ಹೇಳ್ತೀನಲ್ಲ, ಇಂಗ್ಲೀಷಲ್ಲಿ ನೀವು ಟೈಪ್ ಮಾಡಿ ಹಾಕಿದ್ರೆ ಖಂಡಿತ ಆ ಕಾಯಿ ಸಿಗುತ್ತೆ. ಇನ್ನು ಈ ಕಟ್ಟಿಗೆ ಬಗ್ಗೆ ಬಂದರೆ, ಕಟ್ಟಿಗೆ ಆನ್ಲೈನಲ್ಲಿ ಸಿಗಲ್ಲ, ನೀವೆಲ್ಲಾದರೂ ಹೋಗಿ ಜಮೀನಲ್ಲಿ ತೊಗೊಂಬರ್ಬೇಕಾಗತ್ತೆ. ಈ ಕಾಯಿ ಆಗೋಕ್ಕೆ ಒಂದು ಸೀಸನ್ ಇರುತ್ತೆ. ಆ ಸೀಸನಲ್ಲಿ ಮಾತ್ರ ನಮಗೆ ಕಾಯಿ ಸಿಗುತ್ತೆ. ಯಾವಾಗಂದ್ರೆ ಅವಾಗ ಕಾಯಿ ಸಿಗಲ್ಲ. ಈಗ ಕಾಯಿ ಸೀಸನ್ ಮುಗಿದು ಒಂದು 5 ತಿಂಗಳಾಯಿತು. ಇನ್ನು ಮುಂದೆ ಯಾವಾಗ ಬರುತ್ತೆ ಅಂತ ನನಗೂ ಕನ್ಫರ್ಮ್ ಇಲ್ಲ. ನಿಮಗೆ ಬೇಕು ಅಂದರೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನಾನು ಇಂಥ ಟೈಮಲ್ಲೇ ಕಾಯಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವಾಗ ಸಿಗುತ್ತೋ ಅವಾಗ ತೊಗೊಂಬಂದು ಮನೇಲಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಅದು ಉಪ್ಪಿನ ಡಬ್ಬದಲ್ಲಿ ಕೂಡ ಇಡಬೇಕು. ಅದ್ರ ಉಪಯೋಗ ಬೇರೆನೇ ಇದೆ. ಅದು ಬೇಕಾದವ್ರು ಕಮೆಂಟ್ ಮಾಡಿ ತಿಳಿಸಿದ್ರೆ ಅದ್ರ ಬಗ್ಗೆ ಬೇರೆ ವಿಡಿಯೋನ ಮಾಡಿ ತಿಳಿಸ್ತೀನಿ. ಕಾಯಿ ವಿಚಾರಕ್ಕೆ ಬಂದರೆ, ಕಾಯಿ ಬಗ್ಗೆ ನಾನು ಎಲ್ಲವನ್ನೂ ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟೇ ಯಾವ ರೀತಿ ಪೂಜೆ ಮಾಡಬೇಕು, ಮನೆಗೆ ಯಾವ ರೀತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಕೊಡ್ತೀನಿ, ನೋಡಿ. ಈಗ ನಾನು ಕಟ್ಟಿಗೆ ಬಗ್ಗೆ ಹೇಳೋದಾದರೆ, ನಿಮಗೆ ಅದರ ಕಟ್ಟಿಗೆನ ಸಿಗುತ್ತೆ. ಮರ ನೋಡಿ, ಈ ರೀತಿ ಮರ ಇರುತ್ತೆ. ಈ ರೀತಿ ಮರ, ಅದನ್ನು ಏನು ಮಾಡಬೇಕಂದ್ರೆ, ಅದು ಕೊಂಬೆ ಬರುತ್ತಲ್ಲ, ಕೊಂಬೆಗಳನ್ನ ಹೇಳ್ತಿರಲ್ಲ, ಅದನ್ನು ನೀವೇನು ಮಾಡಬೇಕಂದ್ರೆ ಕತ್ತರಿಸ್ಬೇಕು. ಒಂದಿಷ್ಟು ಪಿಂಡ ಅಥವಾ ಹೆಬ್ಬಟ್ಟಿನ ಪಿಂಡ ಇಷ್ಟಿದ್ರೆ ಸಾಕಾಗತ್ತೆ. ಒಂದಿಷ್ಟು ಪಿಂಡ ಇದ್ರೂ ಸಾಕು, ಇನ್ನೂ ದಪ್ಪ ಇದ್ರೂ ಓಕೆ. ಅಷ್ಟು ತಗೊಳ್ರಿ. ಅದನ್ನು ಕತ್ತರಿಸ್ಬೇಕು, ಕಟ್ ಮಾಡಬೇಕು. ಕಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಪೂಜಾ ವಿಧಾನ ಇದೆ, ಅದನ್ನು ಫಸ್ಟೇ ಮಾಡ್ಕೋಬೇಕು. ನಾವು ಮನೆಯಿಂದ ಒಂದು ತಿಂಗಿ ನೀರು, ಒಂದು ಗ್ಲಾಸ್ ತಗೊಳ್ಳಿ, ಒಂದು ಗ್ಲಾಸ್ ನೀರು, ಹಾಗೆ ಕುಂಕುಮ, ಅರಿಶಿನ, ಗಂಧದ ಕಡ್ಡಿ, ಇದಿಷ್ಟು ನಮಗೆ ಬೇಕಾಗತ್ತೆ. ಆ ಗಿಡದ ಹತ್ರ ಹೋಗಿ ನೀವು ಒಂದು ಮಚ್ಚು ತೊಗೋತಿರೋ ಅಥವಾ ಕೊಡ್ಲಿ ತೊಗೋತಿರೋ, ಕುಡುಗೋಲು ತೊಗೋತಿರೋ, ಎದರಿಂದ ಕಟ್ ಮಾಡ್ತೀರೋ ಮಾಡಿ ತೊಗೊಂಡೋಗಿ ಅಲ್ಲಿ ಆ ಕುಡುಗೋಲು ಐತಿರೋ, ಮಚ್ಚು ಐತಿರೋ, ಕೊಡ್ಲಿ ಐತಿರೋ ನೋಡಿ, ಅದ್ರ ಮುಂದೆ ನೀವು ಅದನ್ನು ಇಡಬೇಕು. ಅಲ್ಲಿ ಇಟ್ಟು ಮತ್ತೆ ಗಿಡಕ್ಕೆ ಅದೇನು ತೊಗೊಂಡೋಗಿರ್ತಿಲ್ಲ ಕಟ್ ಮಾಡೋಕ್ಕೆ, ಕುಡುಗೋಲು, ಮಚ್ಚು ಅಥವಾ ಕೊಡ್ಲಿ, ಅದಕ್ಕೆ ಎರಡಕ್ಕೂ ಪೂಜೆ ಮಾಡಬೇಕು. ಆ ಕುಡುಗೋಲು ಅಥವಾ ಮಚ್ಚು, ಕೊಡ್ಲಿಗೆ ಅಥವಾ ಗಿಡ, ಇವು ಎರಡಕ್ಕೂ ನಾವು ಕಟ್ ಮಾಡೋಕ್ಕೆ ತೊಗೊಂಡೋಗಿರೋದೊಂದು ಗಿಡ, ಎರಡಕ್ಕೂ ಪೂಜೆ ಮಾಡಬೇಕಾಗುತ್ತೆ. ಫಸ್ಟೇ ಅದನ್ನೆಲ್ಲ ತೊಗೊಂಡೋಗಿ ನೀರಿಂದ ನೀಟಾಗಿ ಅದಕ್ಕೆ ತೊಳಿಬೇಕು.
ತೊಳೆದು 2 ಕೊಡ್ಲಿನೂ ತೊಳೆದು ಗಿಡನೂ ತೊಳೆದು ಕುಂಕುಮ ಅರಿಶಿನ ಇಟ್ಟು ಗಂಧದ ಕಡ್ಡಿ ಬೆಳಗಿ ಒಂದ್ಸತಿ ನೀವು ಮಂಡಿ ಊರಿ ನಮಸ್ಕಾರ ಮಾಡಬೇಕು. ನಾನು ನಿನಗೆ ಒಳ್ಳೆ ಕೆಲಸಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ, ನೀನು ನನಗೆ ಒಳ್ಳೇದು ಮಾಡಬೇಕು. ನನ್ನ ಜೀವನದಲ್ಲಿ ಏನು ಕಷ್ಟ ಇದೆ, ಏನು ನಷ್ಟ ಇದೆ, ಏನೆಲ್ಲ ನಡೀತಾ ಇದೆ, ಯಾರೇ ಏನೇ ಮಾಡಿಸಿದ್ರು ಮಾಟ ಮಂತ್ರ ಮಾಡಲಿ, ಇನ್ನೊಂದು ಕೆಟ್ಟ ದೃಷ್ಟಿ ಹಾಕಲಿ, ನಮ್ಮ ಮನೆಯಲ್ಲಿ ಏನೇ ಕದನ ಇದ್ರು, ಬೇರೆ ಒಂದು ಇವಾಗ ಹೇಳ್ತಾರೆ ಶನಿ ಕಾಟ ಅದು ಇದು ಅಂತ ಹೇಳ್ತಾರೆ, ಯಾವುದೇ ಇದ್ರೂ ಕೂಡ ಇಲ್ಲಿ ಪರಿಹಾರ ಆಗಲಿ, ಕಷ್ಟನ ಪರಿಹಾರ ಮಾಡೋಕ್ಕೆ ನಿನಗೆ ಒಳ್ಳೆ ಕೆಲಸಕ್ಕೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ, ನನಗೆ ಒಳ್ಳೇದು ಮಾಡು ಅಂತ ಹೇಳಿ ಒಂದ್ಸತಿ ಮಂಡಿ ಊರಿ ಕೈ ಮುಗಿದು ಕೇಳಿಕೊಂಡು ನಮಸ್ಕಾರ ಮಾಡಿ ಆ ಗಿಡನ ನೀವು ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಿ ತಗೊಂಡು ಬಂದು ಅದನ್ನು ನೀವೇನು ಮಾಡಬೇಕಂತಂದರೆ ನೀಟಾಗಿ ಅದನ್ನು ಕೆತ್ತಬೇಕಾಗತ್ತೆ. ಮನೇಲಿ ತೊಗೊಂಡು ಹಾಗೆ ಇಡೋಕ್ಕಿರಲ್ಲ, ಅದನ್ನು ಕೆತ್ತಬೇಕು. ಮೇಲಿರೋದೆಲ್ಲ ಕೆತ್ತಿ ಮತ್ತೆ ಒಂದ್ಸತಿ ನೀವೆಲ್ಲಿ ಹೂಣಬೇಕು ಅಂತಿದ್ದೀರ, ಮನೆ ಕಟ್ಟಬೇಕೇನು ಅನ್ಕೊಂಡಿದ್ದೀರ ನೋಡಿ, ಅದನ್ನು ಗಂಗಿ ದಿಕ್ಕು ಅಂತ ನಾವು ಹೇಳ್ತೀವಿ. ಉತ್ತರ ಪಶ್ಚಿಮ ಅದೆಲ್ಲ ನನಗೆ ಗೊತ್ತಿಲ್ಲ, ಗಂಗಿ ದಿಕ್ಕು ಅಂತ ಹೇಳ್ತೀವಿ. ಗಂಗಿ ದಿಕ್ಕಿನ ಕಡೆ ಮುಖ ಮಾಡಿ ಅಥವಾ ಗಂಗಿ ದಿಕ್ಕಿನ ಕಡೆ ಸೂರ್ಯ ಹೊಂಡ್ತಾನಲ್ಲ ಆ ಕಡೆ, ಸೂರ್ಯ ಹೊಂಡ ಕಡೆ ಗಂಗಿ ದಿಕ್ಕಿನ ಕಡೆ ನೀವು ಮುಖ ಮಾಡಿ ಕೂತ್ಕೊಂಡು ಯಾವ ಜಾಗದಲ್ಲಿ ಮನೆ ಕಟ್ಟಬೇಕಂತ ನೋಡಿ ಆ ಜಾಗದಲ್ಲಿ ಏನು ಮಾಡಬೇಕಂದ್ರೆ, ನೀವು ಕಾಂಪೌಂಡರ್ ಬರುತ್ತೆ ಫಸ್ಟ್, ನಿಮ್ಮದು ಗೇಟು ಅಥವಾ ಬಾಗಿಲು ಬರುತ್ತಲ್ಲ ಆ ಜಾಗದಲ್ಲಿ ನೀವೇನು ಮಾಡಬೇಕಂತಂದರೆ, ಫಸ್ಟು ಜಾಸ್ತಿ ಮನೆ ಬಾಗಿಲು ಹಾಗೆ ಬಿಡ್ತೀರಾ, ಸೂರ್ಯ ದಿಕ್ಕಿಗೆ ಬಿಡ್ತೀರಾ ಅಥವಾ ಗಂಗಿ ದಿಕ್ಕಿಗೆ ಬಿಡ್ತೀರಾ, ಆ ರೀತಿ ಇರ್ತೈತಿ. ಹಾಗಾಗಿ ಆ ಜಾಗದಲ್ಲಿ ನೀವು 3 ಕಟ್ಟಿಗೆ ಅಥವಾ 5 ಕಟ್ಟಿಗೆನ ಕಟ್ ಮಾಡಿಕೊಂಡು ತೊಗೊಂಡು ಆ ಕಟ್ಟಿಗೆನ ತೊಗೊಂಡೋಗಿರ್ತಾರಲ್ಲ ಅದರಲ್ಲಿ 3 ಭಾಗ ಅಥವಾ 5 ಭಾಗನ ಮಾಡ್ಕೊಳ್ರಿ. ಮಾಡಿಕೊಂಡು ಅದಕ್ಕೆ ಕೆತ್ತಿದಾದ ಮೇಲೆ ನೀವೆಲ್ಲಿ ಮನೆ ಕಟ್ತೀರಾ ನೋಡಿ ಆ ಜಾಗದಲ್ಲಿ ಹೇಳಿದ್ನಲ್ಲ ಸೂರ್ಯ ಹೊಂಡೋ ಕಡೆ ಅಥವಾ ಗಂಗೆ ದಿಕ್ಕಿನ ಕಡೆ ಕೂತ್ಕೊಂಡು ಮತ್ತೆ ಒಂದ್ಸತಿ ಆ ಕೆತ್ತಿದ ಕಟ್ಟಿಗೆಗೆ ಪೂಜೆ ಮಾಡಬೇಕು. ಅವೇನು ಇಷ್ಟಿಟ್ಟು ಮಾಡ್ಕೋಬೇಕು, ಇಷ್ಟಿಟ್ಟು ತುಂಡಾಗಿ ಕಟ್ ಮಾಡ್ಕೋಬೇಕು. ಒಂದು ಬೆರಳಷ್ಟು ಉದ್ದ, ಇನ್ನೊಂದು ಚೂರು ಉದ್ದ ಇದ್ರೂ ಆಗುತ್ತೆ. ಆ ರೀತಿ ಅದನ್ನು ಕಟ್ ಮಾಡಿಕೊಂಡು ಮತ್ತೆ ಆ ಹೂಣೋ ಜಾಗದಲ್ಲಿ ನೀವು ಎಷ್ಟು ಬೇಕು ನೋಡಿ ಹೂಣಬೇಕು ಅಲ್ಲ, ಅದಕ್ಕೆ ನೀವು ತೋಡ್ರಿ, ಒಂದು ನೀಟಾಗಿ ಹೋಲ್ ಮಾಡ್ಕೊಳ್ರಿ. ಅಲ್ಲಿ ನೀವು ಅದ್ರ ಮುಂದೆ ಇಟ್ಟು 3 ಹೋಲು ಅಥವಾ 5 ಹೋಲು ಏನು ಮಾಡ್ಕೊಂಡಿರ್ತೀರ ಕಟ್ಟಿಗೆಗಳನ್ನ ಅಲ್ಲಿ ಒಂದೊಂದ್ರ ಮುಂದೆ ಒಂದೊಂದು ಇಟ್ಟು ನೀವು ಅಲ್ಲಿ ಏನು ಮಾಡಬೇಕಂದ್ರೆ ಆಕಳು ಗೋಮಂತ್ರ ಬೇಕಾಗತ್ತೆ ನಿಮಗೆ. ಆಕಳು ಗೋಮಂತ್ರ, ಅರಿಶಿನ, ಕುಂಕುಮ, ಅಲ್ಲಿನೂ ಕೂಡ ಗಂಧದ ಕಡ್ಡೆ ಬೇಕಾಗತ್ತೆ. ನೀವು ಇದನ್ನೆಲ್ಲ ತೊಗೊಂಡೋಗಿ ಆ ಏನು ಹೋಲ್ ಹಾಕಿರ್ತೀರಲ್ಲ ಅದರಲ್ಲಿ ಫಸ್ಟು ಒಂದಿಷ್ಟು ನೀರು ಹಾಕಿ, ಆಕಳು ಗೋಮಂತ್ರ ಹಾಕಿ, ಕುಂಕುಮ ಅರಿಶಿನ ಹಾಕಿ ಎಲ್ಲದಕ್ಕೂ ಸ್ವಲ್ಪ 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 ಹಾಕ್ತಾ ಬಂದು ಅಲ್ಲಿ ಇನ್ನೊಂದ್ಸತಿ ನಮಸ್ಕಾರ ಮಾಡಿ, ನನಗೆ ಮನೆ ಕಟ್ಟೋದು ಆಸೆ ಇದೆ, ಇಲ್ಲಿ ಈ ಜಾಗದಲ್ಲಿ ಯಾರೇ ಬಂದು ಏನೇ ಮಾಡಿದ್ರು ನೀನೇ ಕಾಪಾಡು ಗೋಮಾತೆ ಅಂತ ಹೇಳಿ ಒಂದು ಶಿವನ ಒಂದು ಮಂತ್ರನ ಹೇಳ್ಕೊಂಡು ಓಂ ನಮಃ ಶಿವಾಯ ಅಂದ್ರೆ ಸಾಕು, ಏನು ಮಂತ್ರ ಹೇಳೋದಷ್ಟೊಂದೇನಿಲ್ಲ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ನೀವು ಆ ಕಟ್ಟಿಗೆಗಳಿಗೆ ಏನು ಕೆತ್ತಿರ್ತಿರಲ್ಲ ಆ ಕಟ್ಟಿಗೆಗಳಿಗೂ ಕೂಡ ನೀರು ಹಾಕಿ ಮತ್ತೆ ಕುಂಕುಮ ಅರಿಶಿನ ಹಾಕಬೇಕು. ಅದಕ್ಕೇನು ಗೋಮಂತ್ರ ಹಾಕೋದೇನು ಬೇಡ, ಇಲ್ಲ ಹಾಕ್ತೀವಿ ಅಂದರೆ ಓಕೆ, ಅದನ್ನು ಒಳ್ಳೆಯದು. ಗೋಮಂತ್ರ ಎಷ್ಟು ಶಕ್ತಿಶಾಲಿ ಅಂದರೆ ಇಡೀ ನಮ್ಮ ಜೀವನನ ರೂಪಿಸುವಂಥ ಶಕ್ತಿಶಾಲಿ ಇದೆ ಗೋಮಂತ್ರದಲ್ಲಿ. ಅದರಿಂದ ಸ್ನಾನ ಮಾಡೋದ್ರಿಂದ ಬೇಕಾದಂಥ ರೋಗ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಅಷ್ಟು ಶಕ್ತಿಶಾಲಿ ಗೋಮಂತ್ರ ಅದು. ಹಾಗಾಗಿ ಯಾವುದೇ ಕೆಟ್ಟ ದೃಷ್ಟಿ ಕೂಡ ನಮ್ಮ ಮನೆ ಬಾಗಿಲಿಗೆ ತಾಗ್ಸೋಕ್ಕೆ ಬಿಡಲ್ಲ. ಅದಕ್ಕೆ ಹಿಂದಕ್ಕಿನ ಹೇಳೋದು, ಮನೆ ಒರೆಸ್ಬೇಕಾದ್ರೆ ಗೋಮಂತ್ರ ಹಾಕಿ ಮನೆ ಒರೆಸಿದ್ರೆ ಯಾವುದು ಕೆಟ್ಟ ದೃಷ್ಟಿ ತಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ. ಹಾಗಾಗಿ ಅದನ್ನು ನೀವು ಪೂಜೆ ಮಾಡಿಕೊಂಡು ಅದಕ್ಕೂ ಗಂಧದ ಕಡ್ಡಿ ಎಲ್ಲ ಬೆಳಗಿ ಆಮೇಲೆ ಅದೇನು ಕೆತ್ತಿದ ಕಟ್ಟಿಗೆಗಳಿರ್ತಾವಲ್ಲ ಆ ಹೋಲ್ ಮಾಡಿರ್ತಾರಲ್ಲ, ತೂತ್ ಮಾಡಿರ್ತಾರಲ್ಲ ಅದ್ರೊಳಗೆ ಹಾಕಿ ನೀವೇನು ಮಾಡ್ಬೇಕಂದ್ರೆ ಮುಚ್ಚಬೇಕು. ನೀವು ಹಾಕಿರೋದು ಮುಚ್ಚಿರೋದು ಮತ್ತೊಬ್ಬರಿಗೆ ಹೇಳಬಾರ್ದು, ಗೊತ್ತಾಗಬಾರ್ದು, ತೋರಿಸ್ಬಾರ್ದು. ಅವ್ರು ಏನಾದ್ರೂ ಆ ಜಾಗದಂದು ಕಿತ್ತಿ ಒಕ್ಕಾಟಿದ್ರಪ್ಪ ಅಂತಂದ್ರೆ ಮತ್ತೆ ನೀವು ಮಾಡಿದ್ದು ವ್ಯರ್ಥ ಆಗ್ತೈತಿ. ಆಮೇಲೆ ಇದು ನಂಬಿಕೆ ಇರೋರು ಮಾಡ್ರಿ, ನಂಬಿಕೆ ಇಲ್ದಿರೋರು ಬೇಡ. ಯಾಕಂದ್ರೆ ಇದು ಈಗಿನ ಕಾಲದಲ್ಲ, ತುಂಬಾ ವರ್ಷಗಳ ಹಿಂದಿನ ಕಾಲದ ಪದ್ಧತಿಗಳು, ತುಂಬಾ ಅಂದ್ರೆ ತುಂಬಾ ಹಳೇದಿದು. ಆಗಿನ ಕಾಲದವ್ರಿಗೆ ಎಲ್ಲೋ ಹೋಗಿ ದೇವ್ರು ಕೇಳಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ದುಡ್ಡು ಕೊಟ್ಟು ಅದನ್ನು ಪರಿಹಾರ ಮಾಡ್ಕೊಳ್ಳೋಷ್ಟಿರಲಿಲ್ಲ. ಅವರು ಏನು ಮಾಡ್ತಾ ಇದ್ರಂದ್ರೆ ಇಂಥದ್ರಲ್ಲಿ ಈ ಇಂಗಳಕಾಯಿ ಮತ್ತು ಇಂಗಳ ಕಟ್ಟಿಗೆಯಲ್ಲಿ ಅವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೋತಿದ್ರು. ಹಳದಿ ಸಾಸಿವೆ ಆಗಲಿ ಮತ್ತು ನಾನು ಕೊಟ್ಟಿರುವಂಥ ಅಶೋಕ ಎಲೆದು ನನಗೆ ಇತ್ತೀಚೆಗೆ ಗೊತ್ತಾಗಿರೋದು ಯಾವ ಕಾಲದಂತ ಗೊತ್ತಿಲ್ಲ. ಹಳದಿ ಸಾಸಿವೆದು ಮತ್ತು ಇಂಗಳ ಕಟ್ಟಿಗೆದಂತೂ ಪವರ್ಫುಲ್ ಶಕ್ತಿಶಾಲಿ ಇದು. ಮತ್ತು ನನಗೆ ಏನು ಹೇಳಬೇಕು ಅಂತಂದರೆ, ಇಲ್ಲಿ ನೀವೇನು ಹೇಳಿದ್ರೆ ನಾನು ಅದು ಕಿತ್ತಿ ಒಕ್ಕಾಟ್ಬಿಟ್ರೆ ನಿಮ್ಮದು ಮುಗಿದೋಯ್ತದ ಅಲ್ಲಿಗೆ ಆ ಕಟ್ಟಿಗೆ ಸಿಕ್ತಿ. ಹಾಗಾಗಿ ಯಾರಿಗೂ ಹೇಳಬೇಡಿ, ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಡಿ. ಒಬ್ಬರೇ ಈ ಕೆಲಸನ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಒಬ್ಬರೇ ಈ ಕೆಲಸನ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಮನೆ ಕಟ್ಟೋದನ್ನು ಯಶಸ್ವಿ ಆಗುತ್ತೆ. ಖಂಡಿತ ಯಾವುದೂ ತೊಂದರೆ ಕೂಡ ಬರಲ್ಲ, ಯಾರೇ ಕೆಟ್ಟದ್ದು ಬೇಯಿಸಿದ್ರು ಕೂಡ ಯಾವುದು ಕೆಟ್ಟ ದೃಷ್ಟಿ ಆಗಲ್ಲ. ಹಾಗೆ ಮತ್ತೆ ನೀವು ಮನೆ ಕಟ್ಟದ ಒಂದು ಬಾಗಿಲು ಅಂತ ಕುಂದಿರ್ಸ್ತೀರಾ ನೋಡಿ, ಬಾಗಿಲು ಕುಂದಿರ್ಸಿದಾಗ ಅದೇ ಗಿಡದ ಕಾಯಿನ ತಗೊಂಡು ಬಂದು ಒಂದು ಕರಿ ಬಟ್ಟೆಯಲ್ಲಿ ಅಥವಾ ಕರಿ ದಾರದಲ್ಲಿ ನೀವು ಬಾಗಿಲಿಗೆ ಕಟ್ಟೋದ್ರಿಂದ ಮತ್ತೆ ಬಾಗಿಲಿಗೆ ಕೆಟ್ಟ ದೃಷ್ಟಿ ಬೀಳಲ್ಲ.
ಬೀಳಲ್ಲ. ಕೆಲವೊಂದು ಟೈಮಲ್ಲಿ ಕೆಟ್ಟ ದೃಷ್ಟಿ ಬಾಗಿಲಿಗೆ ಬೀಳ್ತಾ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ನೀವು ಆ ಕಾಯಿನ ತಗೊಂಬಂದು ನಿಂಬೆಹಣ್ಣು ಕಟ್ತಿರಲ್ಲ, ನಿಂಬೆಹಣ್ಣು ಕಟ್ಟೋದು ಬಿಡೋದು ನಿಮ್ಮ ಇಚ್ಛೆ. ಅದ್ರ ಜೊತೆಗೆ ನೀವು ಕಟ್ಟಬೇಕು ಅಂತಂದರೆ ಇಂಗುಳಿಕಾಯಿನ ಕಟ್ಟಿ ಅದ್ರ ಜೊತೆಗೆ ನೀವು ನಿಂಬೆಹಣ್ಣು ಕೂಡ ಕಟ್ಬೋದು ಅಲ್ವಾ. ನಿಂಬೆಹಣ್ಣು ಕೂಡ ಎಷ್ಟು ಶಕ್ತಿಶಾಲಿ ಇದೆ, ಅದು ಕೂಡ ಕೆಟ್ಟ ದೃಷ್ಟಿನ ಹೀರ್ಕೊಳ್ಳುತ್ತೆ. ಹಾಗಾಗಿಬಿಟ್ಟು ನೀವು ಅಲ್ಲಿ ಬಾಗಿಲಲ್ಲಿ ಕಟ್ಬೋದು. ಮತ್ತು ಹಳದಿ ಸಾಸಿವೆ ಅದನ್ನು ಕೂಡ ನೀವು ಹಳದಿ ಬಟ್ಟೆಯಲ್ಲಿ ಹಾಕಿ, ಅದ್ರದ್ದು ಒಂದು ವಿಡಿಯೋ ಇದೆ ಪೂಜೆ ವಿಧಾನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದ್ರದ್ದು ವಿಡಿಯೋದು ಲಿಂಕ್ ಕೊಡ್ತೀನಿ ಇದರಲ್ಲಿ. ಅದು ಕೂಡ ನೀವು ನೋಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ, ಹೊಸ ಮನೆಗೆ ಕೂಡ ಇದನ್ನು ಕಟ್ಬೋದು. ಅಥವಾ ನೀವು ಈಗ ಇರೋ ಮನೆಗೂ ಕೂಡ ಹಳದಿ ಸಾಸಿವೆನ ನಿಮ್ಮ ಮನೆ ಬಾಗಿಲಿಗೆ ಆ ರೀತಿ ಪೂಜೆ ಮಾಡಿ ಕಟ್ಟೋದ್ರಿಂದ ಮನೆಯಲ್ಲಿ ಫಸ್ಟ್ ಮಾಡಿರುವಂಥ ಮಾಟ ಮಂತ್ರನೂ ಹೋಗುತ್ತೆ. ಹಾಗೆ ಮತ್ತೆ ಆಮೇಲೆ ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಕೂಡ ಅದು ನಮ್ಮ ಮನೆವರೆಗೂ ಬರಲ್ಲ, ಅದು ಅಲ್ಲಿಂದ ಅವರಿಗೆ ವಾಪಸ್ ಆಗುತ್ತೆ. ಅವರಿಗೆ ಒಂದು ಥರ ಚಮತ್ಕಾರ ಅನ್ಸುತ್ತೆ. ನಾವೆಷ್ಟೇ ಮಾಡಿದ್ರು ಏನೂ ಆಗ್ತಾ ಇಲ್ಲ, ಏನಾಯ್ತು ಇದು, ಯಾಕೆ ನಮ್ಗೆ ಉಲ್ಟಾ ಆಗ್ತಾಯಿದೆ ಅಂತ ಮಾಡೋದಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಮಾಡಿದ್ದೆ ಅವ್ರಿಗೆ ಉಲ್ಟಾ ಆಗಕತ್ತರ, ಅವ್ರು ಯಾಕೆ ಮಾಡಕ್ಕೋತಾರೆ ಹೇಳ್ರಿ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಹಾಗಾಗಿ ನೀವು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಕ, ನಿಮ್ಮ ಜೀವನ ನೀವು ಉಳಿಸ್ಕೊಳ್ಳಕ, ಒಳ್ಳೆದನ್ನ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ರಿ. ಯಾರಿಗೆ ಕೆಟ್ಟದ್ದು ಬಯಸ್ಬೇಡ್ರಿ, ಕೆಟ್ಟದನ್ನ ಮಾಡಕ್ ಹೋಗ್ಬೇಡ್ರಿ. ಇದೇ ನನ್ನ ಉದ್ದೇಶ ಇರೋದು. ಫಸ್ಟ್ ಯಾರಿಗೂ ಕೆಟ್ಟದ್ದು ಬಯಸಕ್ ಹೋಗ್ಬಾರ್ದು. ಮನಸ್ಸು ಬಾಯಿಲಿಂದ ಅಂತಲ್ಲ, ಮನಸ್ಸಿಂದಾನು ಕೂಡ ಯಾರಿಗೂ ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ಹೇಳ್ಬಾರ್ದು. ಅಷ್ಟೇ ನನ್ನ ಉದ್ದೇಶ ಅಷ್ಟೇ. ಹಾಗಾಗಿ ಇನ್ನು ಅರ್ಥ ಆಯ್ತು ಅನ್ಕೋತೀನಿ. ಪೂಜೆ ವಿಧಾನದ ಬಗ್ಗೆ ನಿಮ್ಗೆಲ್ಲನೂ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಆ ಕಟ್ಟಿಗೆ ಯಾವಾಗ ಕಿತ್ತು ತೆಗಿಬೇಕು ಅಂತ ನೀವು ಕೇಳೋದಾದ್ರೆ ಒಟ್ಟ ಕಿತ್ತು ತೆಗಿಯಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ತುಂಬಾ ವರ್ಷಗಳಾಯ್ತಂದ್ರೆ ಮತ್ತೆ ಇನ್ನೊಂದ್ಸತಿ ಈ ರೀತಿ ಪೂಜೆಗಳನ್ನ ಮಾಡ್ಕೊಳ್ರಿ. ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಯಾವಾಗ ಪೂಜೆ ಮಾಡ್ಬೇಕಂತ ಹೇಳೋದು ಮರ್ತಿದ್ದೆ ನೋಡಿ. ಅಮಾವಾಸ್ಯೆ ದಿನ ಇದು ಒಂದೇ ಮೇನ್. ಅಮಾವಾಸ್ಯೆ ದಿನ ಅಷ್ಟೇ ಈ ಕೆಲಸ ಮಾಡ್ಬೇಕಾಗ್ತದ್ರಿ. ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ, ಬುಧವಾರ, ಗುರುವಾರ ಯಾವ ವಾರನೂ ಬರಲ್ಲ. ಮೇನ್ ಆಗಿ ಇದು ಬರುವುದು ಅಮಾವಾಸ್ಯೆ ಒಂದೇ ದಿನ. ಅಮಾವಾಸ್ಯೆ ದಿನಾನೇ ಈ ಕೆಲಸ ಮಾಡಬೇಕು. ಬೇರೆ ಯಾವ ದಿನನೂ ಕೂಡ ಈ ಕೆಲಸ ಮಾಡಬಾರ್ದು. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಅದಕ್ಕೆ ಹೇಳೋದು. ಕೆಲವೊಂದು ಮರೆತಾಗ ನಾನು ಹೇಳ್ತೀನಿ ಲಾಸ್ಟಲ್ಲಿ, ಹಾಗಾಗಿ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇರ್ತೀನಿ. ಅರ್ಧಂಬರ್ಧ ವಿಡಿಯೋ ನೋಡಿದಾಗ ಈ ಥರದ್ದೆಲ್ಲ ನಿಮ್ಗೆ ಕೈ ಸಿಗೋದಿಲ್ಲ ನೋಡ್ರಿ. ಅದಕ್ಕಾಗಿ ಹೇಳೋದು. ಅಮಾವಾಸ್ಯೆ ದಿನ ಬಿಟ್ಟರೆ ಬೇರೆ ದಿನ ನಿಮ್ಗೆ ಈ ಕೆಲಸ ಮಾಡೋಕ್ಕಾಗಲ್ರಿ. ಮತ್ತೆ ಯಾವ ಟೈಮಲ್ಲಿ ಮಾಡ್ಬೇಕಂದ್ರೆ ಇದು ನೀವಾಗ ಸೂರ್ಯ ಹೊಂಡಕ್ಕಿನ ಮೊದಲು ಮಾಡಬೇಕು, ಅಥವಾ ಇದು ಸೂರ್ಯ ಮುಳುಗಿದ ಮೇಲೆ ಮಾಡಬೇಕು. ಅಲ್ಲಿವರೆಗೂ ನೀವು ಮಧ್ಯದಲ್ಲಿ ಯಾವ ಟೈಮಲ್ಲಿ ಕೂಡ ಮಾಡೋಕ್ಕಾಗಲ್ಲ. ಯಾರಾದರೂ ಈ ಟೈಮಲ್ಲಿ ಬೇರೆದವ್ರ ಕಣ್ಣು ಬೀಳಬಾರ್ದು. ಆಮೇಲೆ ನೀವು ಬೇರೆದವ್ರು ಕೇಳಿದ್ರು ಕೂಡ ಅದನ್ನು ಹೇಳಬಾರ್ದು. ಹಾಗಾಗಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ಈ ಕೆಲಸನ ನೀವು ಮಾಡಿ ಮುಗಿಸೋದು ಒಳ್ಳೇದು. ಕಟ್ಟಿಗೆ ತೊಗೊಂಬರೋದು ಅದೇ ಟೈಮ್ ಆಗಿರಬೇಕು. ಮತ್ತು ನೀವು ಕಟ್ಟಿಗೆ ನಿಮ್ಮ ಮನೆ ಮುಂದೆ ಹೂಣ್ಬೇಕಂದ್ರೆ ಆ ಚಕ್ಕೆನ ಅಲ್ಲಿ ಕಟ್ಟಿಗೆನ ತೊಗೊಂಬಂದು ಮಣ್ಣಲ್ಲಿ ಮುಚ್ಚಬೇಕಾದ್ರೂ ಅದೇ ಟೈಮ್ ಆಗಿರಬೇಕು. ಯಾರಿಗೂ ಕೂಡ ಗೊತ್ತಾಗಬಾರ್ದು. ಇದೇ ಸೀಕ್ರೆಟ್ ಅದ್ರದ್ದು. ಹಾಗಾಗಿ ಇಷ್ಟೊಂದು ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ. ಇನ್ನು ಅದೇ ಹೇಳೋದಲ್ಲ, ಒಳ್ಳೇದು ಏನು ಕೇಳಿದ್ರಿ. ಇನ್ನೂ ತುಂಬ ಜನಕ್ಕೆ ನಿಮಗೆ ಅದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ನನ್ನ ಮನೆಯಲ್ಲೂ ಕೂಡ 3 ಒಲೆ ಇದೆ. ನಾನು ಯಾಕೆ ಇಟ್ಟಿದ್ದೀನಿ ಅಥವಾ ಯಾಕೆ ಇಡಬಾರ್ದು ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಹಳದಿ ಸಾಸಿವೆ ಬಾಗಿಲಿಗೆ ಕಟ್ಟೋದಷ್ಟೇ ಅಲ್ಲ, ನೀವು ಕಟ್ಟೋ ಜಾಗದಲ್ಲಿ ಕೂಡ ನೀವು ಒಂದು 1/4 kg ಒಂದು ಅರ್ಧ kg ನಿಮ್ಮ ಸೈಟ್ ಎಷ್ಟಿದೆ ನೋಡಿ, ಅದ್ರ ಫುಲ್ ನೀವು ಹಳದಿ ಸಾಸಿವೆನ ಚೆಲ್ಲಿ ಬರೋದ್ರಿಂದ ನಿಮ್ಮ ಜಾಗದಲ್ಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಸುಳಿಯೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರುತ್ತೆ. ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು, ಒಂದು ಹಿತ್ತಾಳಿ ಪಾತ್ರೆ ಇದ್ರೆ ತುಂಬ ಬೆಸ್ಟು. ಅದರಲ್ಲಿ ಹಾಕ್ಕೊಂಡು ನೀವು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿಕೊಂಡು ಅರಿಶಿನ ಕುಂಕುಮನೆಲ್ಲ ಹಾಕಿ ಪೂಜೆ ಮಾಡಿ ಚೆನ್ನಾಗಿ ಕೈ ಮುಗಿದು ದೇವ್ರ ಹತ್ರ ಕೇಳಿಕೊಂಡು ಒಯ್ದು ನಿಮ್ಮ ಒಂದು ಸೈಟಲ್ಲಿ ಚೆಲ್ಲೋದ್ರಿಂದ ಖಂಡಿತ ನಿಮಗೆ ತುಂಬಾ ಉತ್ತಮ ಒಂದು ಫಲನ ಸಿಗುತ್ತೆ. ಯಾವುದೇ ಕೆಟ್ಟ ದೃಷ್ಟಿ ಕೂಡ ಬೀಳಲ್ಲ ಅದ್ರ ಮೇಲೆ. ಅಷ್ಟು ಪವರ್ಫುಲ್ ಆಗಿದೆ ಹಳದಿ ಸಾಸಿವೆ. ಬಳಸಿ ನೋಡಿ, ನಿಮಗೂ ಕೂಡ ಅದ್ರ ಚಮತ್ಕಾರ ಗೊತ್ತಾಗುತ್ತೆ. ಇನ್ನು ನಮಗೆ ಏನೇ ಮಾಡಿದ್ರೂ ಒಳ್ಳೇದಾಗಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಕರ್ಮ ಕೆಲವೊಂದಿರುತ್ತೆ. ಅದನ್ನು ಪರಿಹಾರ ಆಗೋವರೆಗೂ ಕಾಯಬೇಕಾಗತ್ತೆ. ಇನ್ನು ಯಾರು ಏನೂ ಮಾಡೋದೇ ಇಲ್ಲ, ಅವರು ತುಂಬ ಚೆನ್ನಾಗಿರ್ತಾರಲ್ಲ ಹೆಂಗೆ ಅಂತ ನೀವು ಅನ್ಬೋದು. ಅವರು ಮಾಡ್ತಿರೋ ಒಳ್ಳೆ ಕೆಲಸ ಆಗಿರ್ಬೋದು, ಅಥವಾ ಅವ್ರ ಹಿರಿಯರ ಪುಣ್ಯದ ಕೆಲಸದ ಒಂದು ಫಲನ ಅವರಿಗೆ ಫಲಿಸಿರ್ಬೋದು. ಹಾಗಾಗಿ ಕೆಲವೊಬ್ರು ಏನು ಮಾಡಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿರ್ತಾರೆ. ಅದೇ ಒಂದೇ ಉದ್ದೇಶ. ನಾವೇನು ಒಳ್ಳೇದು ಕೆಲಸ ಮಾಡ್ತೀವೋ ಅದೇ ನಮಗೆ ಸಿಗೋದು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗ್ತೈತಿ. ಈ ಸದ್ದು ನಾವು ಹಿಂದೆ ಕೆಟ್ಟದ್ದು ಮಾಡಿಬಿಟ್ಟು ಇಲ್ಲಿ ಮುಂದೆ ಬಂದು ದೇವ್ರಿಗೆ ಎಷ್ಟೇ ನಾವು ಪೂಜಿಸಿದ್ರು ಕೂಡ ಅದು ವ್ಯರ್ಥನೇ, ಅದು ಉಪಯೋಗ ಆಗೋದಿಲ್ಲ. ಹಾಗಾಗಿ ಹೇಳೋದು, ಸುಮ್ಮನೆ ಕೆಟ್ಟದ್ದು ಮಾಡಿ ಇಲ್ಲಿ ಒಳ್ಳೇದು ಬಯಸಿದ್ರೆ ನನಗೆ ಅದು ಆಗಿಲ್ಲ, ನನಗಿದು ಆಗಿಲ್ಲ, ನಾನು ಏನೇನೋ ಮಾಡಿದೆ, ನಾನು ಹೇಳಿದ್ದೆಲ್ಲ ಮಾಡಿದೆ, ಹೇಳಿದ್ದು ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಅದರ ಜೊತೆಗೆ ನಿಮ್ಮ ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಭಕ್ತಿ ಇರಬೇಕು, ನೀವು ಮನಸ್ಸಿಟ್ಟು ಮಾಡಬೇಕು. ನಂಬಿಕೆ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಮಾಡಿದ್ರೆ ಆಗ್ತದೆ. ನಾವು ಕೆಟ್ಟ ಮನಸ್ಸಿಂದ ಮಾಡಿದರೆ ಇನ್ನೊಬ್ಬರಿಗೆ ಏನಾದರೂ ಹಾಳಾಗಿ ಹೋಗಲಿ, ನಾನು ಒಂದು ಚಲೋ ಇದ್ರೆ ಸಾಕು ಅಂತ ಮಾಡಿದ್ರೆ ಯಾವತ್ತೂ ಒಳ್ಳೇದಾಗಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಮತ್ತು
ಇನ್ನು ಜಮೀನು ಬಗ್ಗೆ ಕೇಳಿದ್ರಿ, ಅದ್ರ ಬಗ್ಗೆ ಇದ್ರೊಳಗೆ ಮಾತಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅದ್ರದ್ದು ಇಷ್ಟೇ. ಮತ್ತು ನೀವು ಇಲ್ಲ ಅಂತಂದ್ರೆ ಬೇರೆ ವಿಡಿಯೋ ನೋಡೋಕೆ ನಮ್ಗೆ ಟೈಮ್ ಇಲ್ಲ ಅಂದರೆ ಇದೇ ವಿಡಿಯೋದಾಗ ನಾನು ಯಾವ ರೀತಿ ಹೇಳ್ತೀನಿ ನೋಡ್ರಿ, ಅದೇ ರೀತಿ ಸೂರ್ಯಹೊಂಡ ಕಡೆ ಅಥವಾ ಗಂಗಿ ದಿಕ್ಕಿಗೆ ಇದೇ ರೀತಿ ಕಟ್ಟಿಗೆಗಳನ್ನ ತೊಗೊಂಡೊಯ್ದು ನಿಮ್ಮ ಹೊಲದಲ್ಲಿ ಇಟ್ಟು ಯಾರೇ ಮಾಡಿದ್ರು ಕೂಡ ಈ ಹೊಲದಿಂದ ಎಲ್ಲನೂ ಕಿತ್ತಿ ಹೋಗಲಿ, ನಮ್ಮ ಹೊಲದಲ್ಲಿ ಚಲೋ ಬೆಳೆ ಬರಲಿ ಅಂತ ಹೇಳ್ಬಿಟ್ಟು ನಿಮ್ಮ ಹೊಲದಾಗೂ ಕೂಡ ಅದೇ ಥರ ಹಳದಿ ಸಾಸಿವೆನ ಚೆಲ್ಲಿ ಮೂಲೆಗೆ ಚೆಲ್ಲಿ ಹೊಲದಾಗೆಲ್ಲ ಚೆಲ್ಲಿ ಆ ಒಂದು ಕಟ್ಟಿಗೆಗಳನ್ನ ಏನು ಮಾಡ್ತೀರ ಅಂದ್ರೆ 4 ಮೂಲೆಗೆ ಒಂದು ಹೊಡೆದು 4 ಮೂಲೆಗೆ ಹೊಡೆದು ನಡ್ವರ್ಕೊಂದು ಹೊಡೀರಿ ಅದೇ ಕಟ್ಟಿಗೆಗಳನ್ನ. ಅಷ್ಟು ಮಾಡಿಕೊಡ್ರಿ ಆಗುತ್ತೆ. ಅಥವಾ ಒಂದೇ ಕಡೆ ಅಂದ್ರೆ ಹೇಳಿದ್ನಲ್ಲ ಗಂಗಿದಕ್ಕೂ ಅಥವಾ ಸೂರ್ಯಹೊಂಡೆ ಕಡೆ ಆ ರೀತಿ ಮಾಡ್ಕೊಡ್ರಿ. ನೀವು ಕೂಡ ಅಷ್ಟೇ ಅಮಾವಾಸ್ಯೆ ದಿನನೇ ಮಾಡಬೇಕು. ಮತ್ತೊಂದು ಸಪ್ರೇಟ್ ವಿಡಿಯೋ ಮಾಡುವಂದ್ರೆ ಮಾಡ್ತೀನಿ. ಇದರಲ್ಲೇ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿತ್ತಂದ್ರೆ ಈ ರೀತಿ ಮಾಡ್ಕೊಡ್ರಿ, ಅರ್ಥ ಆಗಿಲ್ಲಪ್ಪ ಅಂದ್ರೆ ನಾನು ಬೇರೆ ವಿಡಿಯೋ ಮಾಡಿಕೊಡ್ತೀನಿ ನಿಮಗೆ. ಓಕೆ, ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಯಾವುದ್ರ ಬಗ್ಗೆ ಕೇಳಬೇಕಂದ್ರೆ ಸಂಕೋಚ ಇಲ್ಲದೆ ನೀವು ಕಮೆಂಟ್ ಹಾಕಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಮತ್ತೆ ವಿಡಿಯೋ ಮಾಡು ಅಂದ್ರೆ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಎಲ್ಲರಿಗೂ ನಮಸ್ಕಾರ.